ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಚಿತ್ರ ಕಾಟೇರ ಇಂದು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಭರ್ಜರಿಯಾದ ಪ್ರದರ್ಶನ ಕಾಣ್ತಾ ಇದೆ. ಸಿನಿಮಾದ ನಾಯಕಿ ಕನ್ನಡ ಚಲನಚಿತ್ರರಂಗದ ಕನಸಿನ ರಾಣಿ ಮಾಲಾಶ್ರೀ ಅವರ ಪುತ್ರಿ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡೋಕ್ಕೆ ಕನ್ನಡ ಚಿತ್ರರಂಗದ ಕನಸಿನ ರಾಣಿ ಮಾಲಾಶ್ರೀ ಅವರು ಇದ್ದಾರೆ. ಮ್ಯಾಮ್, ಮೊದಲನೇದಾಗಿ ಕಾಟೇರ ಸಿನಿಮಾವನ್ನು ವೀಕ್ಷಿಸಿ ಬಂದಿದ್ರಿ, ಹೇಗಿದೆ ಸಿನಿಮಾ ಮತ್ತು ಫಸ್ಟ್ ರಿಯಾಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಫ್ಯಾನ್ಸ್ ರಿಯಾಕ್ಷನ್ ಬಗ್ಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ, ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಆ್ಯಂಡ್ ಫ್ಯಾನ್ಸ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಇದೊಂದು ದಿಸ್ ಈಸ್ ಟೂ ಮಚ್ ಒಂದು ಗಿಫ್ಟ್ ಇದ್ದಂಗೆ. ಅದು ಈ ಹೊಸ ವರ್ಷ ಟೈಮಲ್ಲಿ ಇಟ್ಸ್ ಅ ವೆರಿ ಬಿಗ್ ಫಿಲಮ್. ಆ್ಯಂಡ್ ಸಬ್ಜೆಕ್ಟು ಆಮೇಲೆ ದರ್ಶನ್ ಅವರು ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಆಗಲಿ, ಅವರ ಆ್ಯಕ್ಟಿಂಗೇ ಹ್ಯಾಟ್ಸ್ ಆಫ್. ನಾನು ತುಂಬ ಪಿಕ್ಚರ್ಸ್ ನೋಡಿ, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಆಮೇಲೆ ಸಬ್ಜೆಕ್ಟು, ಫೋಟೋಗ್ರಾಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಮೇಲೆ ಸಾಂಗ್ಸ್ ಆಗಲಿ, ಆ ಇಮೋಷ್ನಲ್ಲು, ಆ ಸೆಂಟಿಮೆಂಟು ಒಂದಿಲ್ಲ ಎರಡಿಲ್ಲ 100 ಹೇಳಿದ್ರು ಸಾಕಾಗಲ್ಲ ಈ ಪಿಕ್ಚರ್ಗೆ. ಅಷ್ಟೊಂದು ಚೆನ್ನಾಗಿದೆ ಫಿಲಮ್. ಆ್ಯಂಡ್ ಅಂಥ ಒಂದು ಫಿಲಿಮಲ್ಲಿ ನನ್ನ ಮಗಳಿಗೆ ಅವಕಾಶ ಸಿಕ್ಕಿದ್ದು ನನ್ನ ನಿಜವಾಗ್ಲೂ ತುಂಬ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ಬಟ್ ದ ಒನ್ಲಿ ಥಿಂಗ್ ಇಸ್ ಏನಂತ ಹೇಳಿದರೆ, ಈ ಫಿಲಮ್ ನಾನು ಫಸ್ಟ್ ಟೈಮ್ ನೋಡುವಾಗ ನಾನು ಒಂದು ಆಡಿಯನ್ಸ್ ಆಗಿ ನೋಡಿದೆ. ಐ ನೆವರ್ ಥಾಟ್ ದಟ್ ಒಂದು ನನ್ನ ಮಗಳು ಸ್ಕ್ರೀನಲ್ಲಿ ಇದ್ದಾಳೆ ಅನ್ನೋ ಥರ ನಾನು ನೋಡಿಲ್ಲ. ಆ ಥರ ನೋಡಿದ್ರೆ ಅಯ್ಯೋ ಎಂಥ ಒಂದು ಆ್ಯಕ್ಟ್ರೆಸ್ ತರುಣ್ ಸರ್ ಕರ್ಕೊಂಡು ಬಂದರು ಅಂತ ನನಗನ್ನಿಸ್ತು. ಸೊ ಮ್ಯಾಮ್, ಈಗ ನಿಮಗಂತೂ ಚಿತ್ರರಂಗ ವಸ್ತೇನಲ್ಲ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಂದರೆ ಮೊದಲನೇ ಸಿನಿಮಾ ಇದೇ ರೀತಿಯೇ ಡೆಬ್ಯೂ ಮಾಡಿಸ್ಬೇಕು ಆ ಥರದ್ದು ಏನಾದ್ರು ಪ್ಲ್ಯಾನ್ ಇತ್ತಾ ನಿಮ್ಮದು? ಇಲ್ಲ ನಂಗೆ ನಿಜ ದರ್ಶನ್ ಸರ್ ಅವ್ರ ಜೊತೆ ಏನಾದರೂ ಇಲ್ಲ. ರಾಮು ಅವರು ಆ್ಯಕ್ಚುಲಿ ಅವರು ಎಲ್ಲ ದೊಡ್ಡ ಪಿಕ್ಚರ್ಸ್ ಮಾಡಿ ಮನ್ಸಕ್ಕೆ ಅನಿ ಗೋನ್ ಗಿವ್ ಆಫ್. ರಾಮು ಅವ್ರ ಡ್ರೀಮ್ ಆ್ಯಕ್ಚುಲಿ ಇದು ಏನಂತ ಹೇಳಿದರೆ, ಅವ್ರಿಗೆ ಬಿಕಾಸ್ ಈ ಡಸ್ ಮಾಸ್ ಫಿಲಮ್, ಕಮರ್ಷಿಯಲ್ ಫಿಲಮ್ ಎಲ್ಲ ದೊಡ್ಡದಾಗಿ ಮಾಡ್ತಾರೆ. ಅಂಥದ್ದು ಅವ್ರಿಗೆ ಮಗಳು ಕೂಡ ಆ ಥರ ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ಹಿ ವುಡ್ ಬಿನ್ ಅವ್ರಿಗೆ ತುಂಬ ಖುಷಿಯಾಗಿರೋದು, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಎಸ್, ಅವ್ರ ಕನಸು ನನಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಎಸ್ ಮ್ಯಾಮ್. ಮ್ಯಾಮ್, ಆರಾಧನ್ ನಾನು ಮತ್ತೆ ಬರ್ತಿದ್ದೆ. ಒನ್ ಕ್ವಶನ್ ಅಷ್ಟೇ ಮ್ಯಾಮ್. ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂತಂದರೆ ದರ್ಶನ್ ಸರ್ ಜೊತೆನೆ ಅಂತಂದರೆ ನಮ್ಮ ಡೆಬ್ಯೂ ಆಗುತ್ತೆ ಚಿತ್ರರಂಗದಲ್ಲಿ ಅನ್ನೋದು? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಡ್ರೀಮ್ ಮಾಡ್ತಾ ಇದೆ ಆ ಥರ ಸಿಗಬೇಕಂತ, ಬಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಹಿಂಗೆ ಒಂದು ಪಾತ್ರ ಸಿಗುತ್ತೆ, ಸ್ಟೋರಿ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ಓವರಾಲ್ ಅಂತಂದರೆ ದರ್ಶನ್ ಸರ್ ಅವರ ಫ್ಯಾನ್ ಬೇಸ್ ತುಂಬಾ ಇದೆ, ನಿಮ್ಗೆ ಗೊತ್ತಿದೆ. ಈ ಸಿನಿಮಾ ಇದೇ ರೀತಿ ಅಂತಂದರೆ ಫಸ್ಟ್ ಡೇನೇ ಈ ರೀತಿ ಆದಂಥದ್ದು ಕ್ರೌಡ್ ಇರುತ್ತೆ, ಫ್ಯಾನ್ಸ್ ರಿಯಾಕ್ಷನ್ ಈ ಥರ ಇರುತ್ತೆ ಅಂತ ಅದರ ಡೌಟ್ ಏನಿಲ್ಲ. ಆದರೂ ಕೂಡ ನಿಮ್ಮ ವೈಯಕ್ತಿಕವಾದ ಸಿನಿಮಾ ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ನಿಮಗೆ? ಇಷ್ಟು ಕ್ರೌಡು ಈ ರೀತಿ ಇರುತ್ತೆ ಅಥವಾ ಫ್ಯಾನ್ಸ್ ರಿಯಾಕ್ಷನ್ ಈ ಥರ ಇರುತ್ತೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ? ಅವ್ರದ್ದು ಸೆಲೆಬ್ರಿಟೀಸ್ ಬಗ್ಗೆ ನನಗೇನು ಡೌಟೇ ಇದ್ದಿಲ್ಲ, ಬಟ್ ನನ್ನನ್ನು ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ, ನನಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ನಂದು ಒಂದು ಸೆಲೆಬ್ರಿಟಿ ಥರ ಆಗಬೇಕು ಇವಾಗ. ಸೊ ಎಸ್ ಮ್ಯಾಮ್. ಅಲ್ಲ, ಪರ್ಟಿಕ್ಯುಲರ್ಲಿ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಡೌಟೇ ಇಲ್ಲ, ಯಾಕೆಂತಂದರೆ ಎಲ್ಲರೂ ಮೆಚ್ಕೊಂಡಿರುವಂಥದ್ದು. ಪರ್ಟಿಕ್ಯುಲರ್ಲಿ ನಿಮ್ಮ ಅಮ್ಮ ಮಾಲಾಶ್ರೀ ಅವರ ಕಣ್ಣಲ್ಲಿ ಅದೊಂದು ನೀರು ಏನು ನೋಡಿದ್ರಿ, ಅದು ಆನಂದ ಬಾಷ್ಪ ಏನು ನೋಡಿದ್ರಿ, ಅವಾಗ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಏನು ಅನಿಸ್ತು ಮ್ಯಾಮ್ ನಿಮಗೆ? ಎಸ್ ಮ್ಯಾಮ್. ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಸದಾ ಇರಲಿ. ಓಕೆ, ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವರು ಎಂಟ್ರಿಯಲ್ಲಿ ಜೋಶ್ ಅದು ತುಂಬ ಚೆನ್ನಾಗಿತ್ತು. ಅವ್ರ ಎಂಟ್ರಿಯಲ್ಲಿ ದ ವೇ ಆಫ್ ಟೇಕ್ ಆಫ್ ಇಂಟ್ರೊಡಕ್ಷನ್ ಸೀನು, ಮಚ್ಚಿಟ್ಟು ಮಾತಾಡೋದು, ನನಗೆ ಓ ಮೈ ಗಾಡ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಅನಿಸ್ತದೆ ನನಗಂತೂ. ಆಮೇಲೆ ಈ ಒಂದು ಪಿಕ್ಚರಲ್ಲಿ ನಾನು ಮೇಯ್ನಾಗಿ ಹೇಳಬೇಕಾಗಿರೋದು ದರ್ಶನ್ ಅವರು ಎಂಥ ಒಂದು ಪರ್ಫಾರ್ಮೆನ್ಸ್, ಎಂಥ ಒಂದು ಆ್ಯಕ್ಷನ್ ಸ್ಟೈಲು, ಒಂದು ಕೈಯಲ್ಲಿ ಫೈಟು, 2 ಕೈಯಲ್ಲದೆ ಫೈಟು, ಆಮೇಲೆ ಮೇನ್ಲಿ ಗೆಟಪ್ಪು. ಆಮೇಲೆ ನಾನು ತುಂಬ ಪಿಕ್ಚರ್ಸ್ ನೋಡಿದ್ದೀನಿ ಅವರು ದರ್ಶನ್ ಅವರು. ಈ ಪಿಕ್ಚರ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅವರು ಆ್ಯಕ್ಚುಲಿ ಎಕ್ಸ್ಟ್ರಾರ್ಡನರಿ ಅಂದರೆ ಹೀ ಕಿಲ್ಡ್ ಇಟ್. ಈ ಫಿಲಮ್ ಇಸ್ ದರ್ಶನ್ ದಿ ಬಾಸ್ ಇಸ್ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ಆಮೇಲೆ ಫೋಟೋಗ್ರಫಿ ಅಷ್ಟು ಚೆನ್ನಾಗಿದೆ. ಅಯ್ಯೋ, ಫೋಟೋಗ್ರಫಿ ಇಸ್ ಡ್ಯಾಮ್ ಗುಡ್. ಸುಧಾಕ್ ಅವ್ರಿಗೆ ಹೇಳಬೇಕು, ಒಂದೊಂದು ಫ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈಲಾಗ್ಸ್
ಡೈಲಾಗ್ಸ್ ಎಷ್ಟು ಪವರ್ಫುಲ್ ಆಗಿದೆ, ನಿಮಗೆ ಎಷ್ಟು ಬಿಸಿ ನೋಡಿ ಏನಂತ ಅನಿಸುತ್ತೆ. ಒಂದೊಂದು ಡೈಲಾಗು ಅಷ್ಟು ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವೆರಿ ನೈಸ್, ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಇದಕ್ಕೆಲ್ಲದಕ್ಕೂ ಕ್ಯಾಪ್ಟನ್ ತರುಣ್, ಹ್ಯಾಟ್ಸ್ ಆಫ್ ಟು ಹಿಮ್. ಹೀ ಈಸ್ ದ ಒನ್ ಆ್ಯಂಡ್ ಒನ್ಲಿ ಒನ್ ಮ್ಯಾನ್ ಶೋ ಥರ. ಈ ಡಿಡ್ ಡ್ಯಾಮ್ ಗುಡ್ ಫಿಲಮ್. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಈ ಫಿಲಮು ನಿಜವಾಗ್ಲೂ ಹೇಳಬೇಕು ಅಂದರೆ ದರ್ಶನ್ ಅವ್ರ ಕಮರ್ಷಿಯಲ್ ಮಾಸ್ ಪ್ರತಿಯೊಬ್ಬರು ಬಂದು ನೋಡ್ತಾರೆ. ಬಟ್ ಈ ಫಿಲಮ್ ನನಗೆ ಅನಿಸ್ತದೆ ಈ ಫಿಲಮ್ ತುಂಬ ಜನ ಲೇಡೀಸ್ ಅಟ್ಯಾಚ್ ಆಗ್ತದೆ. ಬಿಕಾಸ್ ಎವ್ರಿಬಡಿ ವಿಲ್ ಲವ್ ದಿಸ್. ಮೇಯ್ನ್ಲಿ ಲೇಡೀಸ್ ಅವ್ರಿಗೆ ತುಂಬ ಅಟ್ಯಾಚ್ ಆಗುತ್ತೆ. ಯಾಕಂದರೆ ಹೊರಗೆ ಬರುವಾಗ ಡೆಫಿನೆಟಾಗಿ ನೀವು ಎಂಥ ಮನುಷ್ಯ ಅಲ್ದೇ ನೋಡ್ಕೊಂಡು ಅಳ್ತಾನೆ. ಅಂಥ ಒಂದು ಟ್ವಿಸ್ಟು, ಅಂಥ ಒಂದು ಟಚ್ಚು, ಶಾಕಿಂಗ್ ಎಲ್ಲ ಇದೆ. ಮೇಡಮ್, ಕೊನೆಯದಾಗ ಒಂದು ಪ್ರಶ್ನೆ, ರಾಮು ಫಿಲಿಮ್ಸ್ ಲೆಗಸಿ ಕಂಟಿನ್ಯೂ ಆಗ್ಬೋದಾ? ರಾಮು ಫಿಲಿಮ್ಸ್ ಲೆಗಸಿ ಕಂಟಿನ್ಯೂ ಆಗ್ಬೋದಾ? ಎಸ್ ಅಫ್ಕೋರ್ಸ್. ನಾನೀಗ ಸ್ವಲ್ಪ ಟೈಮ್ ಯಾಕೆ ತಗೊಂಡಿದ್ದಂದ್ರೆ ಬಿಕಾಸ್ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರೆಕ್ಟ್ ಒಂದು ಟೀಮ್ ಮಾಡ್ಕೋಬೇಕು. ಸೊ ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಮೇಂಟೈನ್ ದೊಡ್ಡದು ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಹೆಸರು ಬ್ಯಾನರ್ ಮಾಡಿಸ್ಬೇಕು. ಸೊ ಐ ಶುಡ್ ಹ್ಯಾವ್ ಅ ಪ್ರಾಪರ್ ಟೀಮ್. ಸೊ ಡೆಫಿನೆಟ್ಲಾಗಿ ಅದು ಮಾಡ್ತೀವಿ. ಆಲ್ ದ ಬೆಸ್ಟ್. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.